ಹಾಯ್ ಹಲೋ ನಮಸ್ಕಾರ. ನಾನು ಈಕಿನ ಫ್ರೆಂಡ್ ಅಂತ ಹೇಳಿ ಸೂರ್ಯ ನೋಡ್ರಿ ಮಾಡಿದ್ದಿಲ್ಲ. ಈಗ ರೋಡ್ ಅಂದ್ರೆ ಮಸ್ತ್ ಸಿಕ್ಕೈತಿ. ಗಂಗಾ ಸ್ಟೈಲ್ ನಮ್ ದೇಶ ಇದೆ. ಬಸ್ ನಾಗರವಾಗಿ ನಾಯಿ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಆರ್.ಡಿ. ಅಭಿಷೇಕ್. ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋ. ಎಲ್ಲರಿಗೆ ಏನು ವಿಶೇಷ ಅಂದರೆ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರ್ಗೇಶ್ ಅವ್ರ ಮನೆಗೆ ಹೊಂಟೀವಿ. ಇನ್ನೂವರೆಗೆ ಅವ್ರ ಮನೆಗೆ ಹೋಗಿಲ್ಲ. ಬರ್ರಿ ಇಲ್ಲಿಂತರ ಸುಳ್ಳ್ಯಾಗ ಹೋಗುನು. ಹೆಂಗೆ ಹೋಗ್ತೀವಿ ಅಂತೇಳಿ ನನಗೂ ಗೊತ್ತಿಲ್ಲ. ಆದ್ರೆ ಬೈಕ್ ಮೇಲೆ ಹೋಗ್ತೀವಿ. ಕಾಲ್ ಬರತೈತೆ ನನಗೆ. ನಮ್ಮ ಸೂಪರ್ವೈಸರ್ಗಳ್ದು ಕೆಲಸ ರಜೆ ಮಾಡೀನಿ ನಾನು. ಅದಕ್ಕೋಸ್ಕರ ಡೋಂಟ್ ಟೆನ್ಷನ್. ಏನು ಮಾಡೋಕೆ ಆಗಂಗಿಲ್ಲ ಕಾಲ್ ಬಂದ್ರೆ, ಯಾಕಂದ್ರೆ ಹೋಗೋದಿದ್ದು ದೂರ ಅಲ್ಲ. ತಿಂಗಳಿಗೆ ಒಂದು ರಜೆ ಕೊಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಭಾಳ ದಿನ ಆಯ್ತು ರಜೆ ಮಾಡಲಾರ್ದಾಗಿತ್ತು. 20 ದಿನ ಆಗಿತ್ತು ರಜೆ ಮಾಡಲಾರ್ದ. ಈಗ ಇವತ್ತು ಮಾಡೀನಿ. ಇಲ್ಲೇ ಒಂದು ಯಾವಾಗಲೂ ಬಂದು ಕುಡಿತೀವಲ್ಲ ಚಹಾ, ಇಲ್ಲೇ ಒಂದು ಚಹಾ ಕುಡಿತೀವಿ. ಈಗ ಇಲ್ಲಿಂದ ಬಿಡತ್ತೀನಿ ಮುಂದೆ. ಈಕಿನ ಫ್ರೆಂಡ್ ಅಂತ ಹೇಳಿ ಒಂದು ಸೂರ್ಯ ನೋಡ್ರಿ ಹೆಂಗೆ ಕಾಣತ್ತಂದು ಸೈಕಾಗಿ ಕಾಣತ್ತಂದು ಮಾತ್ರ. ನಿಮ್ಮ ಗೋಪ್ರೋನಾಗ ಹೆಂಗೆ ಕಾಣತ್ತನೋ ಇಲ್ಲ ಗೊತ್ತಿಲ್ಲ. ನನಗಂತರ ಗಿಚ್ಚಿ ಕಾಣತೈತೆ. ಇಲ್ಲಿಂದ ಫುಲ್ ಸೈಕಾಗಿ ಕಾಣತೈತಿ ಮುಂದೆ. ಎಂಥ ರೋಡ್ ಮರ ಇದು. ರೋಡ್ ಆಗತೈತಿ ನೋಡ್ರಿ ಹೆಚ್ಚು ಕಡೆ. ಇದು ರೋಡ್ ಫುಲ್ ಹಾಳೈತಿ. ವಯಸ್ಸು ನಡ್ಕಾಗತ್ತೈತೆ ನನ್ನ. ಮಾತಾಡಿದ್ರೆ ನಡ್ಕಾತೀನಿ ನಾನು. ಅಂಥ ರೋಡ್ ಮೇಲೆ ಇದ್ದೀನಿ. ಸೂರ್ಯ ಮಾತ್ರ ಸೈಕ್ ಕಾಣತ್ತಾನ. ವೆದರ್ ಮಾತ್ರ ಸೈಕ್ ಐತಿ. ಅದ ಬಿಟ್ಟರೆ ಪ್ಲೇಸ್ನು ಹಂಗೆ ಐತಿ. ರೋಡ್ ಮೇಲೆ ಸ್ವಲ್ಪ ಗಾಡಿ ನಾರ್ಮಲ್ ಹಂಗದವು. ಈಚೆ ಕಡೆ ಕೆರೆ ಐತಿ. ಕೆರೆ ಅಲ್ಲ, ಹೊಳಿಗೆ ಹೋಗಿದ್ದು. ಹೊಳಿಗೆ ಹೋಗಿ ಕೆರೆ ಅನ್ನತ್ತೀನಿ ನಾನು. ಹಾಗಾದಂತ ನೋಡತ್ತೀನಿ. ಇದು ಫ್ಲೈಓವರ್ ಇನ್ನೂ ಮಟ್ಟ ಮುಗಿಯೋಕೆ ತಯಾರಿಲ್ಲ. ಎಂಥ ದೊಡ್ಡ ಫ್ಲೈಓವರ್ ಆಗೈತದಂದ್ರೆ ಹೇಳ್ಬಾರ್ದು. ನೀವು ನೋಡತ್ತೀರಿ ಇಲ್ಲೇ. ಆವಾಳಿಂತ ನೋಡತ್ತೀನಿ ನಾನು. ಜಸ್ಟ್ ನೋಡತ್ತೀನಿ ಹೆಂಗೈತಂದ್ರೆ ಸೈಕ್ ಐದು ಮಾತ್ರ. ರೋಡ್ ಮುಗ್ದಾಗೇನು ಹಿಂಗೆ ರಾಕೆಟ್ ಹೋದಂಗೆ ಹೋಗೋದೇನೋ ಅಂತ ಅನ್ನಿಸ್ತೈತೆ ನನಗೆ. ಆವಾಗ ಈ ರೋಡ್ ಮುಗಿತ್ಲನ ನನಗೆ ಈ ಬೈಕ್ ಇರಬಾರ್ದು, ಬೇರೆ ಬೈಕ್ ತೊಗೋಬೇಕು. ಬೇರೆ ಬೈಕ್ ಸಿಕ್ಬಿಡ್ಬೇಕು ಅಷ್ಟೊತ್ತಿಗೆ. ಯೂಟ್ಯೂಬ್ನಾಗ ಸ್ವಲ್ಪ ಗ್ರೋತ್ ಆಗಿರ್ಬೇಕು. ಎಸ್ ಗೈಸ್, ನೆಕ್ಸ್ಟ್ ಟ್ರೈ ನಮ್ಮದು ಭಾಳ ದೂರ ಪ್ಲ್ಯಾನಿಂಗ್ ಐತಿ. ರೋಡ್ ನೋಡ್ರಿ ಇಲ್ಲಿ ಹೆಂಗೈತೆ. ಯಾಕಂದ್ರೆ ರೋಡ್ ಮಾಡತ್ತಾರಲ್ಲ, ಅದಕ್ಕೋಸ್ಕರ ಇಡೀ ರೋಡ ಹಾಳಾಗೈತಿ. ಒಂದರಿಂದ ಒಂದು ಗಾಡಿ ಅದಾವ. ಸೈಕ್ ಮತ್ತೆಲ್ಲರೂ ಕರ್ಕೊಂಡು ಹೋಗ್ಯಾರ ನೋಡು ಮರ. ಅವ್ರಿಂದ ಹೋಗಿ ಹೋಗಿ ರೋಡಿನ ಹಣೆ ಬರ ನೋಡ್ರಿ ನೀವು. ಆ ಕಾರ್ ನಾವು ನೋಡ್ರಿ ಅಲ್ಲಿ ಹಂಗೆ ಓಡ್ಸತ್ತಾನ. ಫುಲ್ ಹಂಗೆ ಜಿಗಿಸ್ಕೊಂಡು ಹೊಂಟ್ಬಿಟ್ಟಾನ. ಆಗ ನಿಂತ್ರೆ ಖಾಲಿ ರೋಡ್ ಸಿಕ್ಕಿದ್ದಿಲ್ಲ. ಈ ಖಾಲಿ ರೋಡ್ ಸಿಕ್ಬಿಟ್ಟೈತಿ. ಗೇಚಾಗಿ ಓಡಿಸ್ಕೊಂಡು ಹೋಗತ್ತೇನೆ. ಫುಲ್ ಸೈಕ್ ಐತೆ ಮಾತ್ರ ರೋಡ್. ಅಲ್ಲಿ ಸ್ವಲ್ಪ ಹಾಳಾಗಿತ್ತು. ಯಾಕಂದ್ರೆ ರೋಡ್ ಮಾಡತ್ತಿದ್ರಲ್ಲ, ಈ ಕಡೆದೆಲ್ಲ ರೋಡ್ ಕಂಪ್ಲೀಟ್ ಆಗೈತೆ. ಅದಕ್ಕೋಸ್ಕರ ರೋಡ್ ಫುಲ್ ಫ್ರೀ ಐತಿ. ಮಸ್ತ್ ಓಡಿಸ್ಕೊಂಡು ಹೋಗ್ತೀನಿ. ಸೂರ್ಯನು ಹಂಗೆ ಸಾವಕಾಶ ಬರ್ಕೊಂತ ಹೊಂಟನ ಮೇಲೆ. ಯಾ ಗೈಸ್, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ರೋಡ್. ಎಲ್ಲಿ ಮಟ್ಟ ರೋಡ್ ಹಾಳಾಯ್ತು ಅಂತೇಳಿ ಅನ್ಕೊಂಡಿದ್ದೆ ಗೊತ್ತಿಲ್ಲ. ಆದ್ರೆ ರೋಡ್ ಅಂದ್ರೆ ಬೆಸ್ಟ್ ಆಯ್ತು. ಬೆಸ್ಟ್ ಅನ್ನೋದ್ಲೇನ ಬಂತು.
ನೋಡಿಲ್ಲ ತೆಗಿತ್ತು ವಾಪಸ್ ರೋಡ್ ಬೆಸ್ಟ್ ಅನ್ನಕ್ಕೆ ಹೋಗ್ಬಾರ್ದೇನೋ ಅನ್ನಿಸ್ತೈತಿ ನನಗೆ. ನೋಡಿ ಯಾಕೆ ಪ್ಯಾಚ್ ವರ್ಕ್ ನಡತೈತಿ. ಏನಾರ ಬ್ರಿಡ್ಜ್ ಏನಾರು ಆಗೋದೇ ಐತನ ಹೆಂಗೆ ಯಾರಿಗೆ ಗೊತ್ತು. ಬೆಸ್ಟ್ ಅನ್ನೋದ್ಲಾರ ನಮ್ಮ ಕನಸು ಹೋಗಿದ್ ಬಾ. ಭಾಳ ದೂರ ಮಟ್ಟ ಬಂದೀವಿ ನಾವು ಆಗಳಿಂತ್ರ ಈಗಿನ ಮಟ್ಟ. ಕ್ಯಾಮ್ರಾ ಆನ್ ಮಾಡಿದ್ದಿಲ್ಲ. ಈಗ ರೋಡ್ ಅಂದ್ರೆ ಮಸ್ತ್ ಸಿಕ್ಕೈತಿ, ಮಸ್ತ್ ಓಡ್ಸತ್ತೀನಿ ಗಾಡಿ. ಅದಕ್ಕೋಸ್ಕರ ನಾನು ಕ್ಯಾಮ್ರಾ ಆನ್ ಮಾಡಲಿಲ್ಲ. ವ್ಯೂ ಮಾತ್ರ ಗಿಚ್ಚಿ ವ್ಯೂ ಮಿಸ್ ಅದು ಹಿಂದೆ. ಈ ಬಸ್ನೇ ಒಂದು ಸ್ವಲ್ಪ ಸೈಡ್ ಕೊಟ್ಟರೆ ಸಾಕು, ಅವನು ಆಗೋದಾಗ್ಲಿ. ಹಿಂಗ ರಾಕೆಟ್ ಹಂಗೆ ಹಾರಿಸ್ಬಿಡ್ತೇನೆ. ಈ ಬಸ್ನ ಮನೆ ಮಲಗಿಸ್ತಾನಂತೇನೆ ಇಲ್ಲೇ ಗಾಡಿ. ಬಸ್ನೇ ಅವನಿಗೆ ಹಿಂದೆ ಹೋಗ್ಯಾಕ ಭಾಳ ಟೈಮ್ ಬ್ಯಾಡ ನಮಗೆ. ನಾವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದಿದ್ದು ರೈಡರ್ ಹೌದು, ಅದಕ್ಕೋಸ್ಕರ ಭಾಳ ಟೈಮ್ ಬೇಡ ಅಲ್ಲ ಗೈಸ್. ರೋಡ್ ಮಾತ್ರ ಚುಮ್ಮೇಶ್ವರ ರೋಡ್ ಐತಿ, ಗೇಲ್ಚೆ ಹೆಂಗೆ ಬೇಕಂಗೆ ಓಡ್ಸತ್ತೀನಿ ನಾನು. ಕ್ಯಾಮ್ರಾ ಆನ್ ಮಾಡಕ್ಕೆ ಮನ್ಸು ಬರತ್ತಿಲ್ಲ, ಅಷ್ಟು ಚಲೋ ರೋಡ್ ಐತಿ. ಗಾಡಿ ಸ್ಪೀಡ್ನು ಒಂದು ಲೆವೆಲಿಂಗ್ ಮೇಂಟೈನ್ ಐತಲ್ಲ, ಅದಕ್ಕೋಸ್ಕರನ ಕ್ಯಾಮ್ರಾ ಆನ್ ಮಾಡೋಕ್ಕೂ ಮನಸ್ಸು ಬರತ್ತಿಲ್ಲ. ಗಾಡಿ ಓಡ್ಸಕ್ಕೆ ಮಾತ್ರ ಸೈಕಾಗಿ ಅನ್ಸತ್ತೈತಿ. ಭಾಳ ದಿನ ಅಂದ್ರೆ ಈ ಫ್ರೆಂಡಿಗೆ ಯಾವತ್ತೂ ಮೀಟ್ ಆಗಿದ್ದಿಲ್ಲ ನಾನು. ಫಸ್ಟ್ ಟೈಮ್ ಮೀಟ್ ಆಗೀನಿ, ಅದು ಬಿಟ್ಟರೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಫಸ್ಟ್ ಟೈಮ್. ಯಾವತ್ತು ನಾನು ಮತ್ತಾಕಿ ಕ್ಯಾಮ್ರಾ ಮುಂದೆ ಬಂದಿಲ್ಲ, ಏನಿಲ್ಲ. ಇದು ಫಸ್ಟ್ ಟೈಮ್ ಆಕಿ ಕ್ಯಾಮ್ರಾ ಮುಂದೆ ಬಂದಿದ್ದಂದ್ರೆ ಟ್ರೈ ಮಾಡೋನು. ಕೇಳ್ತೀನಿ, ಪರ್ಮಿಷನ್ ಕೇಳಿ ಹಾಕೋಣಂತ ವಿಡಿಯೋನಾಗ. ಯಾಕಂದ್ರೆ ಪರ್ಮಿಷನ್ ಇಲ್ಲಾರ್ದು ಹಾಕಕ್ಕೆ ಹೋದ್ರೆ ಮತ್ತು ನಮಗೂ ಸರಿ ಅನ್ಸಂಗಿಲ್ಲ, ಏನಿಲ್ಲ. ನನಗೇನು ಓಕೆ, ಮುಂದಿದ್ದವ್ರಿಗೆ ಸರಿ ಅನ್ಸಂಗಿಲ್ಲ. ಖುಷಿ ಎಲ್ಲಿ ಉಂಟಂತ ಹೇಳಿ ಆಯ್ತಾ. ಯಾವನ್ ಮಾರ ಇವನು ಇಲ್ಲೇ ನೋಡ್ರಿ, ಇಲ್ಲೇ ಸೊಳ್ಳೆ ಹಂಗೆ ಬರ್ದಾರ ಅಂತ ಹೇಳಿ ಸೈಕ್ ಬರ್ದಾರ. ಹಾಂ ಓಕಂಗೆ ಗಂಗಾ ಸ್ಟೈಲ್. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸೈಕ್ ಐತ್ ಮಾತ್ರ ರೋಡ್. ಅಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಇತ್ತಲ್ಲ ರೋಡ್, ಅದನ್ನು ಮಾಡಾಕತ್ತಿದ್ರು. ಅದಕ್ಕೋಸ್ಕರ ನಾನು ಓಡ್ಸಾಕತ್ತಿದ್ದೆ. ಅದ್ರ ನಡು ಬಂದು ನನ್ನ ಫ್ರೆಂಡ್ ಸ್ವಲ್ಪ ಓಡಿಸಿದ್ಲು. ಆಮೇಲೆ ಈಗ ನಾನು ರಿಟರ್ನ್ ತೊಗೊಂಡಿನಿ ವೀಡಿಯೋ ಮಾಡೋಕೈತೆ ಅಂತೇಳಿ. ಯಾಕಂದ್ರೆ ಗಾಯ್ಸ್ ನಾ ಎಲ್ಲಿ ಹೋಗ್ತೀನಿ ಅದೇ ವೀಡಿಯೋ ನಿಮಗೆ ಮಾಡಿ ತೋರಿಸ್ಲಿಕ್ಕಂದ್ರೆ ಹೆಂಗೆ ಆಗ್ಬೋದು ಹೇಳಿ. ಮಾಡಲೇಬೇಕು, ತೋರಿಸ್ಲೇಬೇಕಲ್ಲ. ಇಂಥ ಕ್ರಾಸ್ ಎಲ್ಲ ಇರಬೇಕು. ಘಾಟ್ ಸೆಕ್ಷನ್ನಾಗ ಗೀಚ್ ಆಗ್ತೈತಿ ಇಂಥ. ಯಾರು ನೀನು? ಏನು ಗುಂಡಿ ಬಿದ್ದೈತಲ್ಲ ರೋಡ್. ಹಾಂ ಬಸ್ ಆಚೆ ನೋಡ ನಾಯಿ. ಜಸ್ಟ್ ನೀವು ನೋಡಿದ್ರಿ ಹೆಂಗೈತೆ ಅಂತೇಳಿ. ಬ್ರಿಡ್ಜ್ ಮಾತ್ರ ಸೈಕ್ ಐತಿ. ನಾವು ಇಲ್ಲಿ ನಿಂತರ ಹೋಗತ್ತೀವಿ. ಹೆಲ್ಮೆಟ್ ಯಾಕೆ ತೆಗ್ದಿಲ್ಲ ಅಂದ್ರೆ ನನ್ನ ಕೂದಲ ಅಂತ ಮೊದಲು ಸರಿ ಇಲ್ಲ. ಅದ್ರಾಗ ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಕೂದಲ ಒಂದು ಸರಿ ಬರೋಂಗಿಲ್ಲ ಆಮೇಲೆ ತೆಗೆದಾದ್ಮೇಲೆ. ಅದಕ್ಕೋಸ್ಕರ ಇಲ್ಲೇ ಮಸ್ತ್ ವ್ಯೂ ಇತ್ತು, ನಿಮಗೆ ತೋರಿಸಿದೆ. ಈಗೂ ಹೊಸ ಮಸ್ತ್ ವ್ಯೂ ಕಾಣತೈತಿ, ಸೈಕಾಗೈತಿ ವ್ಯೂ. ಆಗಳಿಂತ್ರ ಇಲ್ಲೇ ನಿಂತಿದ್ವಿ, ಒಂದು 10-15 ನಿಮಿಷ ಏನೋ ಆತು ಇಲ್ಲಿ ನಿಂತು. ಈಗ ಇಲ್ಲಿಂದ ಸೀದಾ ಅವ್ರ ಮನೆಗೆ ಹೋಗ್ತೀನಿ. ನೋಡೋಣ ಅಂತ ಮುಂದೆ ಏನೇನು ಆಗ್ತೈತೆ ಅಂತೇಳಿ ಎಲ್ಲ ನಿಮ್ಗೆ ತೋರಿಸ್ತೀನಿ ನಾನು. ಎಸ್ ಗಾಯ್ಸ್, ಹೋಗೋಣ ಬರ್ರಿ. ಇಲ್ಲಿಂತ್ರ ಇಲ್ಲೇ ಪೆಟ್ರೋಲ್ ಪಂಪ್ನಾಗ ನಿಂತಿದ್ದೀವಿ. ಬೈಕ್ ಎಲ್ಲೇ ಹಚ್ಚೋಗಿದ್ದೀವಿ. ಜಸ್ಟ್ ಶಾರ್ಟ್ಸ್ ಎಲ್ಲ ನೋಡಿದ್ರಲ್ಲ ಅಲ್ಲಿದ್ದು. ಇಲ್ಲಿಂತ್ರ ಈಗ ಸೀದಾ ಅವ್ರ ಮನೆಗೆ. ಸೈಕ್ ಕಾರ್. ಎಸ್ ಗಾಯ್ಸ್, ಇಲ್ಲಿಂತ್ರ ಹೋಗೋಣ ಈಗ ಮನೆಗೆ. ಯಾವುದು ರೋಡ್ ಅಪ್ ಐತಿ. ಅವ್ರ ದಾರಿಗೆ ಬಿದ್ದೀವಿ ನಾವು, ರೋಡಿ ದಾರಿಗೆ, ಅವ್ರ ಮನೆ ದಾರಿಗೆ.
ರೋಡ್ ಗಿಚ್ ಐತೆ, ಆಫ್ ರೋಡಿಂಗ್ ಇದ್ದಂಗೆ ಐತಿ. ರೋಡ್ ಆಫ್ ರೋಡ್ ಇಂಡಿಯಾನಾಗ ಮಸ್ತ್ ಐತೆ ಮಾತ್ರ ಪ್ಲೇಸಿನ ಬಗ್ಗೆ ದೂಸರ ಮಾತಿಲ್ಲ. ವಾ ಏನು ಡೌನ್ ಐತೆ ಮಾರ್ರೆ, ಇಲ್ಲೇ ಹಾರ್ಕೊಂಡು ಬೀಳ್ಬೇಕನ ಗಾಡಿ ಹಿಂದಿನ ಟೈರ್ ಹೇಳ್ಬೇಕಲ್ಲ ಇಂಥ ಟೈಮಿಗೆ. ಈ ಕಡೆ ಗಿಡ ನೋಡ್ರಿ ಹೆಂಗೈತೆ ಅಂತೇಳಿ, ಸೈಕೈದು ಗಿಡ ಮಾತ್ರ. ಮುಂದೆ ನಾ ಬಿದ್ದೀನಿ. ಪ್ಲೇಸ್ ತೋರಿಸ್. ಇಲ್ಲಿ ಸ್ವಲ್ಪ ದಾರಿ ಮಿಸ್ ಹೊಡಿತ್. ಏಪ್ಪ ಎಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕೆ? ಎಸ್ ಗೈಸ್, ಅವ್ರ ಮನೆ ಹತ್ರ ಹೊಂಟಿವಿ ಜಸ್ಟ್. ಇಲ್ಲೇ ದಾರಿ ಮ್ಯಾಗ ಅವ್ರ ಅಪ್ಪ ಬಂದಿದ್ರು ಬಿಡಕ್ಕೆ, ಹುಡುಗಿಯವ್ರಪ್ಪ. ಮತ್ತು ಅಲ್ಲಿಂತ್ರ ಈಗ ಸ್ವಲ್ಪ ಮುಂದೆ ಬಂದ್ವಿ. ಇವತ್ತಿನ ವಿಡಿಯೋನಾಗ ಅವ್ರ ಮನೆ ಯಾಕೆ ತೋರ್ಸೋಕ್ಕಾಗಲಿಲ್ಲ ಅಂದ್ರೆ, ಮೊದಲು ಅವ್ರ ಮನೆಯಾಗ ಫಸ್ಟ್ ಟೈಮ್ ಹೋಗಿದ್ದು ನನ್ನ ಮನೆಗೆ, ಅದಕ್ಕೋಸ್ಕರ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಐ ವಿಲ್ 100% ತೋರಿಸ್ತೀನಿ ನಿಮಗೆಲ್ಲರಿಗೆ. ಈ ಸಲ ತೋರಿಸಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡ್ರಿ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಬರ್ರಿ ಇಲ್ಲಿಂತ್ರ ಮುಂದೆ ಹೋಗುನು. ನಮ್ಮ ಕೈಯಾಗೆ ಎಲ್ಲಿ ಗಾಡಿ ಸಿಗ್ತದೆ ಅಲ್ಲಿ ಮಟ್ಟ ನನಗಂತ್ರ ಗೊತ್ತಿಲ್ಲ. ಯಾ ಎಸ್ ಗಾಯ್ಸ್, ನಮ್ಮ ಕೈಯಾಗಿ ಗಾಡಿ ಸಿಕ್ಕೈತಿ. ಆ ಗಾಡಿ ಅಂತ ಸಿಕ್ಕಿದಿಲ್ಲ, ಫ್ರೆಂಡ್ ಓಡ್ಸಕತ್ತಿದ್ಲಪ್ಪ ಗಾಡಿ, ಅದಕ್ಕೋಸ್ಕರ ನಮ್ಮ ಕೈಯಾಗಿ ಸಿಕ್ಕಿದಿಲ್ಲ. ಆಕೆನೂ ಒಂದಿನ ರೈಡರ್ ಆಗ್ತೀನಿ ನಾನು ಅಂತ ಹೇಳತ್ತಾಳ. ದ್ಯಾಟ್ಸ್ ವೈ ನಾನು ಕೊಟ್ಟಿದ್ದೆ. ಆಕಿನ ಹತ್ರನೂ ಒಂದು ಡಿವೋ ಸ್ಕೂಟಿ ಐತಿ, ಮಸ್ತ್ ಓಡಿಸ್ತಾಳೆ ಗಾಡಿ. ಓಡಿಸೋದ್ರ ಬಗ್ಗೆ ಯಾವುದು ಸಹ ಟೆನ್ಷನ್ ಇಲ್ಲ. ಗಾಡಿ ಹತ್ರ ಬಿಟ್ಟಾತ. ಈಗ ನಾನೀಗ ನಮ್ಮ ಮನೆಗೆ ಹೋಗ್ತೀನಿ. ಬರ್ರಿ ಇಲ್ಲಿಂತ್ರ ಹೋಗೋಣಂತ, ಮನೆಗೆ ಜಲ್ದಿ ಮುಗಿಸೋಣಂತ. ಅವ್ರ ಮನೆಯವ್ರು ಮಾತ್ರ ಸೂಪರ್ ಆಗಿದ್ರೆ, ಯಾರು ಮಾತ್ರ ಇಲ್ಲ. ಫ್ಯಾಮಿಲಿ ಇರ್ಬೇಕಂದ್ರೆ ಆ ಥರ ಇರಬೇಕು. ನಿಮಗೆ ಈ ವಿಡಿಯೋನಾದ್ರು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಹಂಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ವಿಡಿಯೋ ಇಲ್ಲಿ ಏನು ಮಾಡೋ ಟೈಮ್ ಬಂತು.